ಸನ್ಮಾನ್ಯ ಹೆಗಡೆಜಿಯವರು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ತಲುಪಿದೆ ಅಂತ ಹೇಳಿದ್ರೆ ಸರ್ಕಾರದ ಕಾರ್ಯಕ್ರಮಗಳಿಗಿನ್ನ ಮೇಲಾಗಿ ಇವತ್ತು ಗ್ರಾಮೀಣಾಭಿವೃದ್ಧಿಯ ಸಂಸ್ಥೆ ಆ ಹಳ್ಳಿಯನ್ನ ತಲುಪಿದೆ. ಕೋಟ್ಯಾಂತರ ಮನಸ್ಸುಗಳನ್ನ ತಲುಪಿದೆ. ನಾನು ತುಮಕೂರಿಗೆ ನನ್ನ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ಒಂದು ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ರು. ನನಗೂ ಕೂಡ ಭಾಗವಹಿಸುವಂತ ಅವಕಾಶ ಸಿಕ್ಕಿತ್ತು. ಆ ಕಾರ್ಯಕ್ರಮದಲ್ಲಿ ನಾನು ಹೀಗೆ ಮಾತಾಡುವಾಗ ಇಷ್ಟೊಂದು ಅದ್ಭುತವಾದಂತಹ ಕಾರ್ಯಕ್ರಮ, ಈ ಕಾರ್ಯಕ್ರಮವನ್ನ ಇಡೀ ದೇಶಕ್ಕೆ ವಿಸ್ತರಿಸಿದ್ರೆ ಹೇಗಾಗಬಹುದು ಅಂತ ಹೇಳಿದೆ. ಆ ಭಾಷಣದಲ್ಲಿ ಆ ಮಾತನ್ನ ಹೇಳಿ ಅವತ್ತು ಕಾರ್ಯಕ್ರಮ ಮುಗಿದು ಸಂಜೆ ಸನ್ಮಾನ್ಯ ಹೆಗಡೆಜಿಯವರಿಗೆ ರಾಜ್ಯಸಭೆಗೆ ಆಯ್ಕೆಯಾದರು. ಇಡೀ ದೇಶಕ್ಕೆ ಅವರ ಮನಸ್ಥಿತಿ ಇಡೀ ದೇಶಕ್ಕೆ ಹೋಗುವಂತ ರೀತಿಯಲ್ಲಿ ಅವರು ರಾಜ್ಯಸಭೆಗೆ ಆಯ್ಕೆಯಾದರು. ಮಂಜುನಾಥ ಹೇಗೆ ಕೆಲಸ ಮಾಡ್ತಾನೆ ನೋಡಿ. ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ಏನು ನಮ್ಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇದೆ ಅದನ್ನ ಇಡೀ ದೇಶದಲ್ಲಿ ನಾವು ವಿಸ್ತರಣೆ ಮಾಡಿದ್ದೇ ಆದರೆ ಬಹುಶಃ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಒಂದಿಷ್ಟು ಆರ್ಥಿಕವಾಗಿ ಮೌಲ್ಯಾಧಾರಿತವಾಗಿ ಒಂದಿಷ್ಟು ಶಕ್ತಿ ಸಿಕ್ಕುತ್ತೆ ಅಂತ ಹೇಳಿ ನಾನು ಅನ್ಕೊಳ್ತೇನೆ.